ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ನೋಡೋಣ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ಒಂದು ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2 ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ದಿರೋದನ್ನು ಇಲ್ಲೇ ಬಿಟ್ಬಿಡಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್ ಇದೆ ನೋಡೋಣ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಕಮೆಂಟ್ಸ್ ನನಗೆ ತುಂಬಾ ಒಂದು ಚೇಂಜಸ್ನ ತಂದುಕೊಟ್ಟಿದೆ. ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನು ಚೇಂಜಸ್ ಸಿಗ್ತದೆ ನೋಡೋಣ. ಪೈಲ್ ನಂಬರ್ 1, ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಆ್ಯಂಡ್ ಈ ಬೆಲ್ ಕೂಡ ನೀವು ಕಮೆಂಟಲ್ಲಿ ತಿಳಿಸಿದ್ದೀರಾ, ಈ ಬೆಲ್ ನಿಮಗೆ ಬೇಕಿದೆ ಅಂತ. ಸಾರಿ, ಬಟ್ ಇದನ್ನು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು. ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಈ ಬೆಲ್ ನಿಮಗೆ ಸಿಗುತ್ತೆ. ಯಾರು ಕಮೆಂಟಲ್ಲಿ ಕೇಳಿದ್ರಿ ಈ ಬೆಲ್ ನಿಮಗೆ ಬೇಕಿದೆ ಅಂತ, ಖಂಡಿತ ಆನ್ಲೈನಲ್ಲಿ ನಿಮಗೆ ಇದು ಸಿಗುತ್ತೆ. ಅಮೆಝಾನ್ ಇರಬಹುದು, ಫ್ಲಿಪ್ಕಾರ್ಟಲ್ಲಿ ಇರಬಹುದು, ನೀವು ಅಲ್ಲಿ ಸರ್ಚ್ ಮಾಡಿ ಖಂಡಿತ ಸಿಗುತ್ತೆ. ನಾನು ಇದನ್ನು ಆಫ್ಲೈನಲ್ಲಿ ಶಾಪಲ್ಲಿ ತೊಗೊಂಡಿರೋದು. ಮೊದಲನೇದಾಗಿ ಬೆಲ್ಲಿಂದ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ನೋಡೋಣ. ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಹೆಚ್ಚಾಗಿ ವಿಘ್ನೇಶ್ವರನ ಒಂದು ಸನ್ನಿಧಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಹೆಚ್ಚಾಗಿ ವಿಘ್ನೇಶ್ವರನ ಮೇಲೆ ಹೆಚ್ಚಿನ ಒಂದು ನಿಮಗೆ ಪೂಜೆನ ಮಾಡ್ತಿದ್ದೀರಾ. ಹೆಚ್ಚು ವಿಘ್ನೇಶ್ವರನ ಮೇಲೆ ನಂಬಿಕೆ ಇದೆ, ಹೆಚ್ಚು ನೀವು ವಿಘ್ನೇಶ್ವರನಿಗೆ ಪೂಜೆ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಆ್ಯಂಡ್ ಏನಾದರೂ ನೀವು ಅರಿಕೆನ ಮಾಡಿದರೆ ವಿಘ್ನೇಶ್ವರನಿಗೆ, ಅದು ಕೂಡ ಈ ಒಂದು ವಾರದಲ್ಲಿ ಈಡೇರ್ತಿದೆ. ನೀವು ಅಂದ್ಕೊಂಡಿರೋದನ್ನು ವಿಘ್ನೇಶ್ವರ ಈಡೇರಿಸ್ತಿದ್ದಾರೆ. ಹಾಗೂ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕ್ವಶನ್ ಇದೆ, ಆ ಒಂದು ಕ್ವಶನ್ ತುಂಬ ನಿಮಗೆ ಒಂದು ರೀತಿ ಇಕ್ಕಟ್ಟಿನ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಅದಕ್ಕೆ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗದೇ ಇರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಕೂಡ ಸಿಗ್ತಿದೆ, ಅದು ದೈವದಿಂದ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1, ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಹೆಚ್ಚಾಗಿ ಒಂದು ರೀಡಿಂಗ್ ನೋಡಬೇಕಾದ್ರೆ ನಿಮ್ಮ ಸರೌಂಡಿಂಗ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ನಿಮಗೆ ಒಂದು ರೀತಿ ಚಂಚಲತೆ ಅನ್ನಿಸ್ತದೆ, ಕಸಿಬಿಸಿ ಅನ್ನಿಸ್ತದೆ, ಕೋಪ ಅನ್ನಿಸ್ತದೆ. ಸೊ ನಿಮ್ಗೆ ಎಲ್ಲಿ ಸ್ಥಳದಲ್ಲಿ ಕೂತು ಈ ಒಂದು ರೀಡಿಂಗ್ನ ಕೇಳಬೇಕು ಅನಿಸುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದಿರೋ ಒಂದು ಸ್ಥಳದಲ್ಲಿ ಕೂತು ಕೇಳಿ. ಆ್ಯಂಡ್ ಏನಾದರೂ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗಬಹುದು. ಪೈಲ್ ನಂಬರ್ 1, ಇಲ್ಲಿ ನನಗೇನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಹೇಳ್ತಿದ್ದೀನಿ. ಒಂದು ರೀತಿ ನಿಮ್ಮ ಒಂದು ಕ್ಲಾಕ್, ನಿಮ್ಮ ಟೈಮಿಂಗ್ ಏನು ಚೇಂಜಸ್ ಆಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ತುಂಬ ದಿವಸಗಳಿಂದ ಅಂದ್ಕೊಂಡಿರೋ ಕೆಲಸಗಳು ಪೆಂಡಿಂಗಲ್ಲಿದೆ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಬಾಸ್ ಕಡೆಯಿಂದ ಹೆಚ್ಚಿನ ಒತ್ತಡ ಇರಬಹುದು, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಕೆಲಸ ಏನು ನಿಮಗೆ ಒತ್ತಡ ಆಗ್ತಿದೆ ಅದು ಈಸಿಯಾಗಿ ಒಂದು ವೀಕಲ್ಲಿ ನೀವು ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಹಾಗೂ ಇಷ್ಟು ದಿವಸಗಳ ನಂತರ, ಇಷ್ಟು ತಿಂಗಳುಗಳ ನಂತರ ಯಾವ ಕೆಲಸದಲ್ಲಿ ನೀವು ಕೈ ಹಾಕಿರೋದು ನಿಂತಿದೆ, ಆ ಕೆಲಸ ಪೂರ್ಣತೆ ಆಗ್ತಿದೆ. ಮನಸ್ಸಿಗೆ ಶಾಂತಿ ಇದೆ. ಹೆಚ್ಚಿನವಾಗಿ ಹೇಳೋದಾದರೆ ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ಪ್ರಶಾಂತತೆ ಇದೆ. ತುಂಬಾ ನಿಮ್ಮ ಮನೆಯಲ್ಲಿ ದೈವದ ಒಂದು ಎನರ್ಜೀಸ್ ನಿಮಗೆ ಕಾಣಿಸ್ತದೆ. ಹೆಚ್ಚಾಗಿ ನಾನು ಆಗಲೇ ಹೇಳಿದಾಗೆ ವಿಘ್ನೇಶ್ವರನ ಒಂದು ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತದೆ. ವಿಘ್ನೇಶ್ವರ ಸ್ತೋತ್ರ ಮಂತ್ರಗಳನ್ನು ನೀವು ಹೆಚ್ಚಾಗಿ
ಪಠಣನ ಕೂಡ ಮಾಡ್ತಿದ್ದೀರಾ, ಹಾಗೂ ವ್ರತನ ಕೂಡ ಮಾಡ್ತಿರಬಹುದು ಈ ಒಂದು ವೀಕಲ್ಲಿ. ಆ ಒಂದು ವ್ರತ ಹಾಗೂ ನೀವು ಮಾಡ್ತಿರೋ ಪ್ರಾರ್ಥನೆ ವಿಘ್ನೇಶ್ವರನಿಗೆ ಮುಟ್ಟಿದೆ. ಖಂಡಿತ ನಿಮ್ಮ ಅಂದ್ಕೊಂಡಿರೋದನ್ನ ನೀವು ಈ ಒಂದು ವೀಕಲ್ಲಿ ಸಿದ್ಧಿಪಡಿಸ್ಕೋತಿದ್ದೀರಾ. ಆ್ಯಂಡ್ 14 ನಂಬರ್ಸ್ನ ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಆ್ಯಂಡ್ ಏನೋ ಒಂದು ಸಿಹಿ ಸುದ್ದಿನ ಕೂಡ ನೀವು ಕೇಳ್ತಿದ್ದೀರಾ, ನಿಮ್ಮ ಒಂದು ಸಂಬಂಧಿಕರಿಂದ ಆಗಿರಬಹುದು, ಅಥವಾ ನಿಮಗೇನು ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ಏನು ಚಾಲನೆಯಲ್ಲಿ ನಡೀತಿದ್ದು ಅರ್ಧದಲ್ಲಿ ನಿಂತಿದೆ, ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಅದು ಒಂದು ನಿಮಗೆ ಸಿಹಿ ಸುದ್ದಿಯಾಗಿ ಸಿಗ್ತಿದೆ. ಫೈಲ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಏನು ನಿಮ್ಮ ಒಂದು ಕೆಲಸಕ್ಕೆ ಆಗಿರಬಹುದು, ನಿಮ್ಮ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಏನು ಲಾಕ್ ಅನ್ನಿಸ್ತಾ ಇದೆ ನಿಮಗೆ, ಎಷ್ಟೇ ಪರಿಹಾರ ಮಾಡಿದ್ರೂ ಲಾಕ್ ಅನ್ನಿಸ್ತಾ ಇದೆ, ಅಥವಾ ನೀವು ಬೇಡದೇ ಇರೋವಂತಹ ಒಂದು ಏನೋ ಒಂದು ತುಂಬಾ ಥಿಂಕಿಂಗ್ ಮಾಡ್ತಿದ್ದೀರಾ ನಿಮ್ಮ ಮೈಂಡಲ್ಲಿ, ಅದು ನಿಮ್ಗೆ ಅಷ್ಟು ಯೋಚನೆ ಮಾಡೋ ನೆಸೆಸಿಟಿ ಇಲ್ಲದೆ ಇರಬಹುದು, ಅಂದರೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಈ ಚಿಕ್ಕ ಪುಟ್ಟ ವಿಚಾರನೂ ಕೂಡ ನೀವು ತುಂಬಾ ಆಳವಾಗಿ ಥಿಂಕ್ ಮಾಡ್ತಿದ್ದೀರಾ. ಅದರಿಂದ ನೀವು ಹೊರಗಡೆ ಬರಲಿಕ್ಕೆ ಈ ಒಂದು ವೀಕಲ್ಲಿ ನಿಮಗೆ ಅವಕಾಶ ಸಿಗ್ತಿದೆ. ನಿಮ್ಮ ನೆಗೆಟಿವಿಟಿನ ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಮೀನ್ಸ್ ನಿಮಗೆ ಯಾರು ಮಚ್ಚಾರ ಆಗಿರ್ಬೋದು, ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ, ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಆ್ಯಂಡ್ ಹೆಚ್ಚಾಗಿ ನೀವು ಅದು ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣ ಕೂಡ ತುಂಬಾ ಚೇಂಜಸ್ ಆಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಫೈಲ್ ನಂಬರ್ 1. ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಕ್ ಇದೆ, ಹಾಗೂ ನಿಮ್ಮ ಪ್ರೀತಿಯ ವಿಚಾರದಲ್ಲೂ ತುಂಬ ಸ್ಟ್ರಕ್ ಇದೆ. ಯಾವ ಡಿಸಿಷನ್ಸ್ನ ತೊಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮಗೇನೋ ಒಂದು ಕ್ವಶನ್ನ ಕೇಳಿಡಬಹುದು, ಅದಕ್ಕೆ ನೀವು ಆನ್ಸರ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೋತಿದ್ದೀರಾ. ಜೊತೆಗೆ ಅವ್ರಿಗೇನೋ ಒಂದು ಮಾತನ್ನು ಕೊಟ್ಟಿದ್ದೀರಾ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೋ ನಿಮಗೆ ಆಗ್ತಿಲ್ಲ. ತುಂಬ ನಿಮ್ಮ ಒಂದು ಉತ್ತರ ತಡ ಆಗ್ತಿದೆ ನಿಮ್ಮ ಪರ್ಸನ್ಗೆ, ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಥರ್ಡ್ ಪಾರ್ಟೀಸಿಂದನೂ ನಿಮ್ಮ ಒಂದು ಮನಸ್ಸಿಗೆ ನೋವಾಗ್ತಿದೆ. ತುಂಬಾ ಡಿಸ್ಟರ್ಬೆನ್ಸ್ ಇದ್ದೀರಾ. ಆ ಡಿಸ್ಟರ್ಬೆನ್ಸಿಂದ ಈ ಒಂದು ವೀಕಲ್ಲಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ನೀವು ನಂಬಿರೋ ದೈವಶಕ್ತಿ ಖಂಡಿತ ಈ ಒಂದು ಥರ್ಡ್ ಪಾರ್ಟೀಸಿಂದ ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ತೊಂದರೆ ಆಗ್ತಿದೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಲಸದಲ್ಲೂ ತೊಂದರೆ ಕೂಡ ಆಗ್ತಿದೆ ಆ ಥರ್ಡ್ ಪಾರ್ಟೀಸಿಂದ. ಖಂಡಿತ ಅದರಿಂದ ನಿಮಗೆ ಹೊರಗಡೆ ಈ ಒಂದು ವೀಕಲ್ಲಿ ನೀವು ಬರ್ತಿದ್ದೀರಾ. ಸ್ವಲ್ಪ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮಗೆ ಕಣ್ಣು ಹುರಿ ಬರೋವಂಥದ್ದು ಆ್ಯಂಡ್ ಸ್ವಲ್ಪ ಈಟ್ ಬಾಡಿ ಆಗ್ಬೋದು. ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಕೆಲಸಗಳು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಏನು ನೀವು ಸ್ವಂತ ಉದ್ಯೋಗನ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ, ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಒಂದು ಆಲೋಚನೆ ಏನು ಮಾಡ್ತಿದ್ದೀರಾ, ಅದಕ್ಕೇನು ನಿರ್ಧಾರಗಳನ್ನ ತೊಗೋತಿದ್ದೀರಾ, ಅದಕ್ಕೇನು ಪ್ರಿಪ್ರೇಷನ್ ಮಾಡ್ಕೋತಿದ್ದೀರಾ, ತುಂಬಾ ಚೇಂಜಸ್ನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಹಾಗೂ ನಿಮ್ಮ ಮನೆಗೆ ಕ್ಲೆನ್ಸಿಂಗ್ ಕೂಡ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಗೆ ರಕ್ಷಣೆಯಾಗಿ ಏನಾದರೂ ನೀವು ನಂಬಿರೋ ದೈವಶಕ್ತಿ ದೇವಸ್ಥಾನದಿಂದ ಏನಾದರೂ ತಾಯ್ತ ಆಗಿರಬಹುದು ಅಥವಾ ಕಾಯಿಗಳಾಗಿರಬಹುದು, ಅದನ್ನು ತಂದು ನಿಮ್ಮ ಮನೆಗೆ ಕಟ್ತಿರಬಹುದು. ಎಸ್, ಈ ಒಂದು ವೀಕಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ, ಕುಗ್ತಿಲ್ಲ. ಹಾಗೂ ಈ ಹಿಂದೆ ಆಗಿರೋ ಘಟನೆಗಳಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಚಂಚಲತೆ ಅನಿಸಿರಬಹುದು, ಅದಕ್ಕೆ ನಿಮಗೆ ಉತ್ತರ ಸಿಗದೇ ಇರಬಹುದು, ಅಥವಾ ಯಾರು ನಿಮಗೆ ಹರ್ಟ್ ಮಾಡಿ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಆ ವ್ಯಕ್ತಿ ಬಗ್ಗೆ ನಿಮ್ಮ ಮತ್ತೆ ನೆನೆಸ್ಕೊತ ನಿಮ್ಮ ಒಂದು ಎನರ್ಜಿ, ನಿಮ್ಮ ಟೈಮಿಂಗ್, ನಿಮ್ಮ ಒಂದು ಒಳ್ಳೆಯ ಸಮಯಗಳನ್ನ ಹಾಳಾಗ್ತಿರಬಹುದು. ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಲೈಫಿಗೆ ನಿಮಗೆ ಸರಿಯಾದ ಪಾರ್ಟ್ನರ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದ್ದಾರೆ. ನಿಮಗೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮಗೆ ಸಿಗ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಬಿರುಕು ಮೂಡಿದೆ ಅದರಿಂದನೂ ಕೂಡ ನೀವು ಕ್ಲೆನ್ಸ್ ಅಪ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಯಾವುದೋ ಒಂದು ವಿಚಾರಕ್ಕೆ ತುಂಬ ವರ್ಕೌಟ್ ಮಾಡ್ತಿದ್ದೀರಾ, ಆ ಕೆಲಸದಲ್ಲಿ ಸ್ಟ್ರಗಲ್ ಪಡ್ತಿದ್ದೀರಾ, ಯಾರಿಗೆ ಅಮೌಂಟನ್ನು ಕೊಟ್ಟು ನೀವು ತುಂಬ ಸ್ಟ್ರಗಲ್ ಪಡ್ತಿದ್ದೀರಾ, ಅಥವಾ ಯಾರಿಗಾದರೂ ನೀವು ಶ್ಯೂರಿಟಿ ಸೈನ್ ಹಾಕಿದರೆ ಅದಕ್ಕೂ ಕೂಡ ನಿಮಗೆ ಹೆಚ್ಚಿನ ಒಂದು ತಲೆ ಬ್ಯುಸಿ ಆಗಿರಬಹುದು, ಹೆಚ್ಚಿನ ಒತ್ತಡ ಆಗಿರಬಹುದು ನಿಮಗೆ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಏನು ಈ ಒಂದು ಕೆಲಸದಲ್ಲಿ ತಲೆ ಕೆಡಿಸ್ಕೊಂಡಿದ್ದೀರಾ ಅದು ಕೂಡ ರಿಲೀಸ್ ಆಗ್ತಿದೆ. ನಿಮ್ಮ ಶ್ರಮಕ್ಕೆ
ನಿಮಗೆ ಈ ಒಂದು ವೀಕಲ್ಲಿ ಪ್ರಮೋಷನ್ ಆಫರ್ ಕೂಡ ಸಿಗ್ತಿದೆ, ಲೆಟರ್ ಕೂಡ ಸಿಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಮಕ್ಕಳಿಗೆ ತುಂಬಾ ಸಂತೋಷ ಆಗ್ತಿದೆ. ಈ ಒಂದು ವೀಕಲ್ಲಿ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಈ ಒಂದು ವೀಕಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹೆಚ್ಚು ನೀವು ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್, ನಿಮ್ಮ ಒಂದು ಕುಟುಂಬದ ಸರೌಂಡಿಂಗ್ ವಾತಾವರಣನ ಕೂಡ ತುಂಬಾ ಹ್ಯಾಪಿನೆಸ್ಸಿಂದ ಇಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 1. ಹೊಸದಾಗಿ ಏನೋ ಕಲಿಯಬೇಕು ಅನ್ನೋ ಒಂದು ಆಸಕ್ತಿ ಮೂಡ್ತಿದೆ. ಹಾಗೂ ನಟನೆ ಬಗ್ಗೆ ಆಗಿರಬಹುದು, ಸಂಗೀತದ ಬಗ್ಗೆ ಆಗಿರಬಹುದು, ಅಥವಾ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಏನು ಹೆಚ್ಚಾಗಿ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಏನು ನೀವು ಪ್ರಯತ್ನ ಮಾಡ್ತಿದ್ದೀರಾ, ಖಂಡಿತ ಅದರಿಂದ ನಿಮಗೆ ಮುಂದಿನ ವೀಕ್ಸಲ್ಲಿ ತುಂಬಾ ಬದಲಾವಣೆಗಳಾಗ್ತಿದೆ. ಈ ಒಂದು ವೀಕಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ನಿಮ್ಮ ಎಜುಕೇಷನ್ಗಾಗಿರಬಹುದು, ನಿಮ್ಮ ಒಂದು ಏನು ಕೆಲಸ ಮಾಡಬೇಕು ಹೊಸದಾಗಿ ಅಂತ ಮೈಂಡಲ್ಲಿ ಥಾಟ್ಸ್ ಓಡ್ತಿದೆ, ಖಂಡಿತ ಆ ಕೆಲಸ ಮಾಡಿ. ಹೆಚ್ಚಿನ ಒಂದು ಬದಲಾವಣೆಗಳಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಕಡೆ ಗಮನ ಕೊಡ್ತಿಲ್ಲ, ಹೆಚ್ಚು ಜಾಲಿ ಮಾಡ್ತಿದ್ದೀರಾ, ಹ್ಯಾಪಿಗಿದ್ದೀರಾ. ಖಂಡಿತ ನಿಮ್ಮ ಎಜುಕೇಷನ್ ಬಗ್ಗೆ ನೀವೇನು ಹೆಚ್ಚು ಚಿಂತೆ ಸ್ಟ್ರಕ್ ಆಗ್ತಿದೆ ನಿಮ್ಮ ಎಜುಕೇಷನಲ್ಲಿ, ಅಥವಾ ನಿಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಸಿಗ್ತಾಯಿಲ್ಲ, ನಿಮ್ಮ ಹೈಯರ್ ಎಜುಕೇಷನ್ ಬಗ್ಗೆ ಏನು ಮಾಡಬೇಕು ಅನ್ನೋ ಚಿಂತೆ ಏನಿದೆ, ಅದಕ್ಕೆ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗ್ತಿದೆ. ಹಾಗೂ ನೀವು ಕಲಿಯುತ್ತಿರುವಂತಹ ವಿದ್ಯೆಯಲ್ಲಿ ಇನ್ನಷ್ಟು ಅವಕಾಶಗಳು ಹಾಗೂ ಇನ್ನಷ್ಟು ಏನೋ ಹೊಸದಾಗಿ ವಿದ್ಯೆಯನ್ನು ಕಲಿತಿದ್ದೀರಾ. ಸಂಗೀತಕ್ಕೆ ಸಂಬಂಧಪಟ್ಟಾಗಿರಬಹುದು, ಭರತನಾಟ್ಯಕ್ಕೆ ಸಂಬಂಧಪಟ್ಟಾಗಿರಬಹುದು, ಇದರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ನಿಮಗೆ ಮೂಡ್ತಿದೆ ವಿದ್ಯಾರ್ಥಿಗಳಿಗೆ. ಎಸ್, ಈ ಒಂದು ವೀಕಲ್ಲಿ ಫೈಲ್ ನಂಬರ್ 1, ನಿಮ್ಮ ಮಕ್ಕಳಿಂದ ನಿಮ್ಮ ಮನೆಯಲ್ಲಿ ತುಂಬ ಸಂಭ್ರಮನ ನೀವು ನೋಡ್ತಿದ್ದೀರಾ. ತುಂಬ ಪ್ರಶಾಂತತೆ ಇದೆ, ಹ್ಯಾಪಿನೆಸ್ ಇದೆ. ಫೈಲ್ ನಂಬರ್ 1. ಎಸ್, ಕೆಲವು ಶಬ್ದಗಳು ಹಾಗೂ ಕೆಲವು ವಿಚಾರಗಳನ್ನು ನೀವು ಹೆಚ್ಚಾಗಿ ಆಲೋಚಿಸಿದ್ದೀರಾ, ಹಾಗೂ ಅದಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಹಾಗೂ ಅದಕ್ಕೆ ನಿಮಗೆ ಆನ್ಸರ್ ಕೂಡ ಸಿಕ್ಕಿರ್ಬೋದು. ಕೆಲವರಿಗಿಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಡೌಟ್ ಪಡ್ತಿದ್ದೀರಾ. ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಥಾಟ್ಸ್ನ ಮೈಂಡಲ್ಲಿ ಓಡ್ತಿಲ್ಲ, ಏನು ಮಾಡಬಹುದು, ಏನಾಗತ್ತೆ ಅನ್ನೋ ಒಂದು ಹೆಚ್ಚಿನ ಒಂದು ಒತ್ತಡ ಏನಿದೆ ನಿಮ್ಮ ಮೈಂಡಲ್ಲಿ, ಖಂಡಿತ ನೀವು ನಂಬಿರೋ ದೈವಶಕ್ತಿಗೆ ಅದನ್ನು ಅರ್ಪಣೆ ಮಾಡಿ. ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ದಾರಿ ತೋರಿಸದೇ ಇರಬಹುದು, ಬಟ್ ನೀವು ನಂಬಿರೋ ದೈವಶಕ್ತಿ ನಿಮಗೆ ದಾರಿನ ತೋರಿಸ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಹೆಚ್ಚು ನಿಮಗೆ ನೀವು ಮಾಡಿರೋ ಕೆಲಸಕ್ಕೆ ಹೆಚ್ಚು ಜನ ನಿಮ್ಮನ್ನು ಹೊಗಳ್ತಿದ್ದಾರೆ. ನಿಮ್ಮ ಬಾಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಹಿರಿಯರ ವ್ಯಕ್ತಿಗಳಾಗಿರಬಹುದು, ನಿಮ್ಮ ಪೂರ್ವಜರರಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದ ಈ ಒಂದು ವೀಕಲ್ಲಿ ಸಿಗ್ತಿದೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಏನು ವಧುವರ ಸೆಟ್ ಆಗ್ತಿಲ್ಲ, ನಿಮ್ಮ ಒಂದು ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ಏನು ನೆಗೆಟಿವಿಟೀಸ್ ಆಗಿದೆ, ಅಥವಾ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ನಿಮ್ಮ ಪೂರ್ವಜರರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ನೀವು ಗಂಗೆ ಪೂಜೆ ಕೂಡ ಮಾಡ್ತಿದ್ದೀರಾ, ಹಾಗೂ ವಿಘ್ನೇಶ್ವರನ ಪೂಜೆ ಕೂಡ ಮಾಡ್ತಿದ್ದೀರಾ. ಹೆಚ್ಚಾಗಿ ಪಾಸಿಟಿವ್ ಎನರ್ಜೀಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಫೈಲ್ ನಂಬರ್ 1, ನೀವು ತಿಳಿದಿರೋದನ್ನು ಇನ್ನಷ್ಟು ಜನಕ್ಕೆ ತಿಳಿಸಿ ಹೇಳ್ತಿದ್ದೀರಾ. ಅದರಿಂದ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ, ಅವ್ರಿಗೆ ಒಳ್ಳೆ ದಾರಿನ ಕೂಡ ನೀವು ತೋರಿಸ್ಕೊಡ್ತಿದ್ದೀರಾ. ಎಸ್, ನೀವಿರುವಂತಹ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಏನು ನೀವು ಹಳೆ ವಸ್ತುಗಳಿದೆ, ಆ ವಸ್ತುಗಳನ್ನು ಕೂಡ ನೀವು ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೂ ಯಾರು ನಿಮ್ಮಿಂದ ಮಾತು ಬಿಟ್ಟು ದೂರ ಹೋಗಿದ್ದಾರೆ, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಮತ್ತು ಅವರು ಸಾರಿ ಕೇಳಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರು ನಿಮ್ಮ ಶತ್ರು ಆಗಿರಬಹುದು, ನಿಮ್ಮ ಮಿತ್ರರೇ ನಿಮ್ಮಿಂದ ದೂರ ಹೋಗಿರಬಹುದು. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ನಿಮಗೋಸ್ಕರ ನಿಮ್ಮ ಲೈಫಿಗೆ ವಾಪಸ್ ಬರಬೇಕಂತ. ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ಶತ್ರುಗಳೇ ಆಗಿರಬಹುದು. ಈ ವ್ಯಕ್ತಿಗಳು ಸಡನ್ನಾಗಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಅದೊಂದು ರೀತಿ ಅವರ ಲೈಫಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ನಿಮ್ಮಿಂದ ಸಾರ್ಟ್ ಔಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಪ್ರಾರ್ಥನೆ ಹಾಗೂ ನೀವು ಮಾಡ್ತಿರೋ ಪೂಜೆ, ನಿಮ್ಮಲ್ಲಿರೋ ದೈವ ಶಕ್ತಿ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿ ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿದಾಗಿದೆ. ಎಸ್, ಫೈಲ್ ನಂಬರ್ 1.
ಹೆಚ್ಚಾಗಿ ನೀವು ಇಂದಿನ ವೀಕಲ್ಲಿ ಏನು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಕೂಡ ಈ ಒಂದು ವೀಕಲ್ಲಿ ನಿವಾರಣೆ ಆಗ್ತದೆ. ಏನು ವೈದ್ಯರನ್ನ ಭೇಟಿ ಮಾಡಿದ್ದೀರಾ, ನಿಮ್ಗೇನಾದರೂ ಸರ್ಜರೀಸ್ ಏನಾದರೂ ಮಾಡಬೇಕು ಅಂತ ವೈದ್ಯರು ಹೇಳಿದರೆ ಅದರಿಂದ ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಹಾಗೂ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಹೆಚ್ಚು ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಹಾಗೂ ದುರ್ಗಾ ಪರಮೇಶ್ವರಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ದೈವ ಶಕ್ತಿ ನಿಮ್ಮ ಜೊತೆಗಿದೆ. ಹೆಚ್ಚು ಸ್ತ್ರೀ ದೇವರನ್ನ ನೀವು ಪೂಜೆ ಮಾಡ್ತಿದ್ದೀರಾ. ನಿಮ್ಮ ಆರೋಗ್ಯದ ಸಮಸ್ಯೆಗಳು ಏನಿದೆ ಅದು ನಿವಾರಣೆ ಆಗ್ತದೆ. ಹಾಗೂ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪಿಗ್ಮೆಂಟೇಷನ್ ಇದೆ, ಪಿಂಪಲ್ಸ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ, ಹೆಚ್ಚು ನಿಮಗೆ ನಿದ್ರೆ ಬರ್ತಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ತಾಯಿ ನಿಮ್ಮನ್ನು ದೂರ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ನಿಮ್ಮ ಕನಸಲ್ಲಿ ನಿಮ್ಮ ಮನೆ ದೇವರಿಂದ ನಿಮಗೇನೋ ಒಂದು ರಕ್ಷಣೆಯಾಗಿ ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ ರಕ್ಷಣೆ ಮೆಸೇಜಸ್ನ ನೀವು ಹೆಚ್ಚಾಗಿ ಆಲಿಸ್ದೇ ಇರ್ಬೋದು, ಗಮನ ಕೊಡದೇ ಇರಬಹುದು. ಅದು ನಿಮ್ಗೆ ಏನಾದರೂ ಮರ್ತೋದ್ರೆ ಅದನ್ನು ಒಂದು ಡೈರಿಯಲ್ಲಿ ಬರೆದಿಡಿ. ನಿಮ್ಗೇನು ಡ್ರೀಮ್ಸ್ ಬಂದು ನಿಮ್ಮ ಮನೆ ದೇವರಾಗಿರಬಹುದು, ನೀವು ಆರಾಧಿಸೋ ದೇವರು ನಿಮ್ಗೇನು ಮೆಸೇಜಸ್ನ ಹೇಳ್ತಿದ್ದಾರೆ ಅದನ್ನು ಒಂದು ಡೈರಿಯಲ್ಲಿ ಬರೀರಿ. ಖಂಡಿತ ಈ ಒಂದು ವೀಕಲ್ಲಿ ಆ ಮೆಸೇಜಸ್ ನಿಮ್ಮ ಲೈಫಲ್ಲಿ ಬಹಳಷ್ಟು ಬೆಳಕನ್ನು ತಂದುಕೊಡ್ತಿದೆ, ಬಹಳಷ್ಟು ದಾರಿನ ನಿಮಗೆ ಸಿಗ್ತಿದೆ. ನಿಮಗೆ ಏನು ದಾರಿ ಬ್ಲಾಕ್ ಆಗಿದೆ ಆ ದಾರಿ ನಿಮಗೆ ಈಸಿಯಾಗಿ ಓಪನ್ ಆಗ್ತಿದೆ. ನೀವು ನಂಬಿರೋ ದೈವಶಕ್ತಿ ಆ ಒಂದು ದಾರಿನ ಓಪನ್ ಮಾಡ್ತಿದ್ದಾರೆ. ನೀವು ನಡೀತಿರೋ ಕಾಲುಗಳು ಏನೇ ಹೊಸ ಕೆಲಸ ಮಾಡೋಕ್ಕೆ ಹೋದರೂ ಎಡುತ್ತಿದ್ದೀರಾ, ನಿಮಗೆ ಮನಸ್ಸಾಗ್ತಿಲ್ಲ, ಒಂದು ರೀತಿ ನೀವು ಕುಗ್ತಿದ್ದೀರಾ. ಆ ಒಂದು ನಿಮಗೇನು ಬ್ಲ್ಯಾಂಕ್ ಆಗ್ತಿದೆ, ಏನು ಒಳ್ಳೆ ಕೆಲಸ ಶುಭ ಕಾರ್ಯಕ್ಕೆ ನೀವು ಹೋಗ್ತಿದ್ದೀರಾ, ಆ ಕೆಲಸ ಯಾಕೋ ನಿಮ್ಮ ಕೈಯಿಂದ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಈ ಒಂದು ವೀಕಲ್ಲಿ ನೀವು ನಂಬಿರೋ ದೈವಶಕ್ತಿಯಿಂದ ನಿಮಗೆ ದಾರಿ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ಯಾವುದು ನಿಮಗೆ ಆ ದಾರಿಯಲ್ಲಿ ಹೋಗೋದು ಬೇಡ, ಆ ಕೆಲಸ ಬೇಡ ಅಂತ ನಿಮಗೆ ತಡೆದ್ರು, ಆ ಕೆಲಸನ ನೀವು ಮಾಡ್ತೀನಿ ಅಂತ ನೀವು ತುಂಬಾ ಹಠ ಮಾಡಿರಬಹುದು. ಸೊ ನೀವು ನಂಬಿರೋ ದೈವಶಕ್ತಿ ನಿಮ್ಗೇನು ಮೆಸೇಜಸ್ನ ಕೊಟ್ಟಿದೆ ಈ ಹಿಂದೆ ಹಾಗೂ ಈ ಒಂದು ವೀಕಲ್ಲಿ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ, ಆ ಕೆಲಸ ಬೇಡ, ಆ ದಾರಿ ಬೇಡ, ಅದನ್ನು ನೀವು ಹೆಚ್ಚಾಗಿ ಮಾಡಬೇಕು ಅಂತ ಮನಸ್ಸಾಗ್ತಿದೆ. ಯಾವುದು ಬೇಡ ಅಂತ ತಡೀತಿದೆ ಅದನ್ನು ನೀವು ಮಾಡ್ತಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಹಾಗೂ ಮೆಡಿಟೇಷನ್ ಇಂಪಾರ್ಟೆಂಟ್ ಇದೆ. ಫೈಲ್ ನಂಬರ್ 1. ಮೆಡಿಟೇಷನ್, ಚಕ್ರ ಮೆಡಿಟೇಷನ್ ಮಾಡಿ. ಅಲೋನಾಗಿ ಕೂತು ತಾಳ್ಮೆಯಿಂದ ಆಲೋಚಿಸಿ ಯಾವುದು ನಿಮಗೆ ಸರಿ ಅನಿಸುತ್ತೆ ಅದ್ರ ಬಗ್ಗೆ ಗಮನ ಕೊಡಿ. ಎಸ್, ನೀವೇನಾದರೂ ಫ್ಲವರ್ ಶಾಪ್ ಏನಾದರೂ ಇಟ್ಟಿದ್ರೆ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಶಾಪಲ್ಲಿ ಹೆಚ್ಚಿನ ಒಂದು ಲಾಭ ನಿಮಗೆ ಆಗ್ತದೆ. ಫೈಲ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ನಿಮ್ಮ ಸಿಸ್ಟರ್ ಆಗಿರಬಹುದು, ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ವೈಫ್ ಆಗಿರಬಹುದು, ನಿಮ್ಮ ಅಜ್ಜಿ ಆಗಿರಬಹುದು, ಇವರಿಂದ ನಿಮಗೇನಾದರೂ ಉಡುಗೊರೆ ಖಂಡಿತ ಸಿಗ್ತಿದೆ. ಆ ಉಡುಗೊರೆ ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ. ಹಾಗೂ ನಿಮ್ಮ ಲೈಫಲ್ಲಿ ಏನು ಬ್ಲಾಕ್ ಆಗಿದೆ ಫೈಲ್ ನಂಬರ್ 1 ಅದು ಅವರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಸ್ತ್ರೀಯರಿಂದ ನಿಮಗೆ ಈ ಒಂದು ವೀಕಲ್ಲಿ ತುಂಬಾ ಚೇಂಜಸ್ ಇದೆ. ಅವರ ಒಂದು ಆಶೀರ್ವಾದ, ಅವರ ಒಂದು ಅವರು ನಿಮಗೇನು ಸಪೋರ್ಟ್ ಮಾಡ್ತಿದ್ದಾರೆ ಅದರಿಂದ ನಿಮ್ಮ ಒಂದು ಬ್ಲಾಕ್ ಎಲ್ಲ ರಿಲೀಸ್ ಆಗ್ತಿದೆ. ಆ್ಯಂಡ್ ಏನು ನೀವು ಔಟ್ ಆಫ್ ಕಂಟ್ರಿ ಹೋಗೋ ಪ್ಲ್ಯಾನ್ ಇದೆ ಈ ಒಂದು ವೀಕಲ್ಲಿ, ನೀವು ಹೈಯರ್ ಎಜುಕೇಷನ್ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರವಾಗಿರಬಹುದು, ಅಥವಾ ನೀವು ಜಾಲಿ ಟ್ರಿಪ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿರಬಹುದು. ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಹಾಗೂ ಕ್ರಿಸ್ಟಲ್ಸ್ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮ್ಮ ಕೈಯಲ್ಲಿ ಕೂಡ ಕ್ರಿಸ್ಟಲ್ಸ್ ಹಾಕ್ಕೊಂಡಿರೋದು ಏನಾದರೂ ಪ್ರಾಪರ್ ಆಗಿ ಅದೇನಾದರೂ ದಾರ ಕಿತ್ತೋಗಿ ಬಿದ್ದೋಗಬಹುದು. ಮತ್ತು ಅದನ್ನು ಪೋಣಿಸಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ಚೇಂಜಸ್ ಮಾಡಿ. ಅದರಿಂದ ನಿಮ್ಮ ಹತ್ರ ಇರೋ ನೆಗೆಟಿವಿಟಿನ ಅದು ತೆಗೆದುಹಾಕಿದೆ. ಫೈಲ್ ನಂಬರ್ 1. ಎಸ್, ನಿಮ್ಮ ಹತ್ರ ಇರುವಂಥ ತಾಯ್ತ ಆಗಿರಬಹುದು, ಬ್ರೇಸ್ಲೈಟ್ ಆಗಿರಬಹುದು, ಕ್ರಿಸ್ಟಲ್ಸ್ ಆಗಿರಬಹುದು, ಸಮಥಿಂಗ್ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ನೀವು ಥ್ರೋ ಮಾಡಿ, ಅದನ್ನು ನಿಮ್ಮ ಜೊತೆ ಇಟ್ಕೊಳ್ಬೇಡಿ. ಎಸ್, ನಿಮ್ಮ ಒಂದು ಫೋನ್ ವಾಲ್ಪೇಪರ್ಸ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ರೀಡಿಂಗ್ನ ನೀವು ನೋಡ್ತಿರ್ಬೇಕಿದ್ರೆ ನೀವು ಹೆಚ್ಚು ವೈಟ್ ಕಲರ್ ಹಾಗೂ ಪರ್ಪಲ್ ಹಾಗೂ ಬ್ಲೂ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಿರಬಹುದು.
ತುಂಬಾ ಮನಸ್ಸಿಗೆ ಕಸೆ ಬೇಸಿ ಕೋಪ ಅನ್ನಿಸ್ತಿದೆ. ಸೊ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಆ್ಯಂಡ್ ನಿಮ್ಮ ಮಾತನ್ನು ಯಾರು ಆಲಿಸ್ತಿಲ್ಲ. ನೀವು ಹೇಳೋ ಒಳ್ಳೆ ಮಾತುಗಳಾಗಿರಬಹುದು ಅಥವಾ ಕೋಪದಿಂದ ಹೇಳೋ ಮಾತೇ ಆಗಿರಬಹುದು, ನಿಮಗೆ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಸರೌಂಡಿಂಗ್ ಇರೋ ಜನ ನಿಮ್ಮನ್ನು ತುಂಬಾ ನಂಬಿದ್ದಾರೆ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ. ಈ ಒಂದು ವೀಕಲ್ಲಿ ಅದು ಇನ್ನಷ್ಟು ಹೆಚ್ಚಾಗಿ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನೀವು ನಿಮ್ಮ ಜಾತಕನ ಮೂಲ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ಇಲ್ಲಿ ಮೇಷ, ಕರ್ಕಾಟಕ ಹಾಗೂ ವೃಷಭ ರಾಶಿ ಹಾಗೂ ಮೀನರಾಶಿ ಎನರ್ಜೀಸ್ ಇದೆ. ಎಸ್, ಕಾಳಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಸರೌಂಡಿಂಗ್ ನೀವು ನಿಮ್ಮ ಒಂದು ಕುಲ ದೇವರಾಗಿರಬಹುದು, ನಿಮ್ಮ ಗ್ರಾಮ ದೇವತೆ ಆಗಿರಬಹುದು, ಆ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಅಲ್ಲಿ ನಡೆಯುವಂತಹ ಏನಾದರೂ ಹೋಮ ಪೂಜೆಗಳಿಗೆ ನೀವು ಭೇಟಿ ಕೊಡ್ತಿದ್ದೀರಾ. ಆ್ಯಂಡ್ ಅದರಲ್ಲಿ ನಿಮಗೆ ಸಿಗ್ತಾ ಇರುವಂಥ ಕುಂಕುಮ ಆಗಿರಬಹುದು, ಸಮಥಿಂಗ್ ಏನಾದರೂ ಅದನ್ನು ನೀವು ಧಾರಣೆ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಕೆಟ್ಟ ದೃಷ್ಟಿ, ನಿಮ್ಮ ಸುತ್ತ ಇರೋ ಕೆಟ್ಟ ದೃಷ್ಟಿ ದೂರ ಆಗ್ತಿದೆ. ಶತ್ರುಗಳ ಸಂಹಾರ ಕೂಡ ಆಗ್ತಿದೆ. ನಿಮ್ಮ ಲೈಫಿಗೆ ಯಾರು ನಿಮಗೆ ದಾರಿನೇ ಸಿಗಬಾರ್ದು ಅಂತ ಬ್ಲಾಕ್ ಮಾಡಿ ಬಂಧನ ಮಾಡಿದ್ದಾರೆ, ನಿಮ್ಮ ಕಾಲಿಗೆ ಬಂಧನ ಮಾಡಿದ್ದಾರೆ, ನಿಮ್ಮ ಮನಸ್ಸಿಗೆ ಬಂಧನ ಮಾಡಿದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಕಾಳಿಕಾ ಪರಮೇಶ್ವರಿ ಅಮ್ಮ ದಾರಿನ ತೋರಿಸ್ಕೊಡ್ತಿದ್ದಾರೆ. ಸೊ ಈ ಒಂದು ವೀಕಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ಕಣ್ಣೀರಿಗೆ ಹಾಗೂ ನೀವು ಎಷ್ಟು ದಿವಸ ಕಾದಿದ್ದಕ್ಕೆ ಹೆಚ್ಚಿನ ಒಂದು ದಾರಿ ಹಾಗೂ ನಿಮಗೆ ಸಂತೋಷ ಈ ಒಂದು ವೀಕಲ್ಲಿ ಸಿಗ್ತಿದೆ. ವಿಷ್ಣುವಿನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹೆಚ್ಚಾಗಿ ನಿಮ್ಮ ತಾಯಿ ತಂದೆಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಏನಾದರೂ ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೀವು ನೋಡಿದರೆ ಈ ಒಂದು ವೀಕಲ್ಲಿ ಅವರ ಆರೋಗ್ಯದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ಗುರುಗಳು ಬರ್ತಿದ್ದಾರೆ. ನಿಮ್ಮ ಮನೆಗೆ ಗುರುಗಳ ಆಗಮನ ಕೂಡ ಆಗ್ತಿದೆ. ನೀವು ಹಾಗೂ ನಿಮ್ಮ ಪೂರ್ವಜರರು, ನಿಮ್ಮ ಹಿರಿಯರು, ಅವರ ಗುರುಗಳು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಅವರಿಂದ ಏನೋ ಒಂದು ಮೆಸೇಜಸ್ನ ನಿಮಗೆ ಸಿಗ್ತಿದೆ. ಆ ಮೆಸೇಜಸ್ಸಿಂದ ಅವರು ಹೇಳ್ಕೊಡುವಂತಹ ಮಂತ್ರಗಳಿಂದ ಹಾಗೂ ಅವರು ಹೇಳುವಂಥ ಮಾರ್ಗದರ್ಶನದಿಂದ ನೀವು ಇನ್ನಷ್ಟು ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ನಿಮ್ಮ ಮನೆಯಲ್ಲಿ ಏನಾದರೂ ಫಿಶಸ್ನ ನೀವು ಸಾಕಿದರೆ ಖಂಡಿತ ಅದಕ್ಕೆ ನಿಮ್ಮ ಕೈಯಸ್ಥದಿಂದ ಏನಾದರೂ ಊಟನ ಹಾಕಿ, ಹಾಗೂ ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿಗಳೇನಾದರೂ ಇದ್ದರೆ ಅದಕ್ಕೆ ನಿಮ್ಮ ಕೈಯಸ್ಥದಿಂದ ಊಟ ಹಾಕಿ. ಇನ್ನಷ್ಟು ನಿಮಗೆ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಸಿಗ್ತದೆ. ನಿಮ್ಮ ಪ್ರಾಣಿಗಳು, ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಇನ್ನಷ್ಟು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಯಾರಾದರೂ ಪ್ರಾಮಿಸ್ನ ಕೇಳ್ತಿರಬಹುದು, ಅಥವಾ ನೀವು ನಿಮಗೆ ಯಾರಾದರೂ ಪ್ರಾಮಿಸ್ ಮಾಡ್ತಿರಬಹುದು. ಆ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ನೀವೇನಾದರೂ ಪ್ರಾಮಿಸ್ ಮಾಡ್ತಿದ್ರೆ ಅದ್ರ ಬಗ್ಗೆನೂ ನೀವು ಗಮನ ಕೊಡಬೇಕಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಒಂದು ಸ್ಟ್ರೆಂತ್ ಹಾಗೂ ನಿಮ್ಮ ಒಂದು ಕನಸು ಏನಿದೆ ಅದನ್ನು ನೀವು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಿದ್ದೀರಾ. ಆ್ಯಂಡ್ ನಿಮಗೆ ಪ್ರೊಟೆಕ್ಷನ್ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ದೇವ್ರು ನಿಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿರಬಹುದು. ಖಂಡಿತ ನೀವು ನಂಬಿರೋ ದೈವಶಕ್ತಿ ನಿಮ್ಮ ಜೊತೆ ಪ್ರೊಟೆಕ್ಷನ್ ಮಾಡ್ತಿದೆ. ಸುತ್ತ ಇರುವಂತಹ ಜನಗಳ ನಿಮ್ಮ ಒಂದು ದೃಷ್ಟಿ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಆ ಒಂದು ದೃಷ್ಟಿಯನ್ನು ಕೂಡ ನೀವು ನಂಬಿರೋ ದೈವಶಕ್ತಿಯಿಂದ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ಮಾಲಗಳನ್ನು ನೀವು ಖರೀದಿ ಮಾಡ್ತಿದ್ದೀರಾ, ಪರ್ಚೇಸ್ ಮಾಡ್ತಿದ್ದೀರಾ. ಅದನ್ನು ಕೂಡ ನೀವು ಧಾರಣೆ ಮಾಡ್ತಿದ್ದೀರಾ. ತುಳಸಿ ಮಾಲ ಕೂಡ ನೀವು ಪರ್ಚೇಸ್ ಮಾಡ್ತಿರ್ಬೋದು. ಅದನ್ನು ನೀವು ಧಾರಣೆ ಮಾಡಿದ ಮೇಲಿಂದ ಇನ್ನಷ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಪಾಸಿಟಿವ್ ವೈಬ್ಸ್ ನಿಮಗೆ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1. ಒಂದೊಳ್ಳೆ ಅವಕಾಶಗಳು ನಿಮಗೆ ಸಿಗ್ತಿದೆ. ಹಾಗೂ ಇಷ್ಟು ದಿವಸ ಏನು ಡೋರ್ ಕ್ಲೋಸ್ ಆಗಿದೆ, ಕೀ ಲಾಕ್ ಆಗಿದೆ, ಆ ಒಂದು ಲಾಕ್ ಓಪನ್ ಆಗ್ತಿದೆ. ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಪ್ಲ್ಯಾಂಟ್ಸ್ ಕೂಡ ನೀವು ಡೆಕೋರೇಟಿವ್ ಆಗಿ ಆಗಿರಬಹುದು, ರೋಸ್ ಪ್ಲ್ಯಾಂಟ್ ಆಗಿರ್ಬೋದು, ಅದನ್ನು ನೀವು ನೆಡ್ತಿದ್ದೀರಾ. ಅದರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಯಿಂದ ಇನ್ನಷ್ಟು ನಿಮ್ಮ ಮನೆಗೆ ಪಾಸಿಟಿವ್ನ ನೀವು ತೊಗೊಂಡು ಬರ್ತಿದ್ದೀರಾ. ಪೈಲ್ ನಂಬರ್ 1.
ಎಸ್, ನೀವು ಅಂದ್ಕೊಂಡಿದ್ದೆಲ್ಲವೂ ಸಕ್ಸಸ್ ಆಗ್ತಿದೆ. ನೀವು ಅಂದ್ಕೊಂಡಿರೋ ಪ್ರಶ್ನೆ ಏನೇ ಇರಬಹುದು, ನೀವೇನೇ ಪ್ರಶ್ನೆ ಕೇಳಿರಬಹುದು ದೇವ್ರ ಹತ್ರ, ಅದಕ್ಕೆ ಎಸ್ ಅಂತ ಆಗ್ತಿದೆ. ಖಂಡಿತ ಈ ಒಂದು ವೀಕಲ್ಲಿ ಚೇಂಜಸ್ ಆ್ಯಂಡ್ ಲಕ್ ನಿಮ್ಮ ಸೈಡ್ ಇದೆ. ಆ್ಯಂಡ್ ಹೆಚ್ಚಾಗಿ ನಿಮ್ಮ ಶತ್ರುಗಳ ಒಂದು ಅವರು ಏನು ಡೌನ್ ಅಪ್ ಆಗ್ತಿದ್ದಾರೆ ಅದನ್ನು ನೀವು ಕಣ್ಣಾರೆ ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 1 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ, ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಪಾಯಲ್ ನಂಬರ್ 2 ಈ ಒಂದು ರೀಡಿಂಗ್ ನೋಡಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಚಿಂತೆಯಲ್ಲಿ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ಈಸಿಯಾಗಿ ಮೂವ್ ಆಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ನ ನೀವು ಕೂಡ ಕೇಳ್ತಿದ್ದೀರಾ. ಜೊತೆಗೆ ಏನು ನಿಮ್ಮ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ನಿಮ್ಮ ಕೆಲಸಗಳಾಗ್ತಿಲ್ಲ ಅಂತ ನೀವೇನು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅದರಿಂದ ಕೂಡ ನಿಮಗೆ ಒಂದು ವೀಕಲ್ಲಿ ನಿವಾರಣೆ ಆಗ್ತಿದೆ. ಎಸ್, ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 2 ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ನ ನಿಮಗೆ ಸಿಗ್ತಿದೆ ನೋಡೋಣ. ಒಂದು ರೀತಿ ಈ ಒಂದು ವೀಕಲ್ಲಿ ಕೂಲ್ ಆಗಿರುವಂತಹ ವಾತಾವರಣ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 2 ಆ್ಯಂಡ್ ಏನು ನೀವು ಎಲ್ಲರನ್ನೂ ಒಳ್ಳೆಯವರಾಗಿ ನೀವು ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ. ಎಲ್ಲರನ್ನೂ ಒಳ್ಳೆಯವರು ಅಂತ ನೀವು ನಂಬಿದ್ದೀರಾ. ಯಾರನ್ನ ನೀವು ತುಂಬ ನಂಬಿದ್ದೀರಾ ಆ ವ್ಯಕ್ತಿಗಳಿಂದನೇ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತಿರಬಹುದು. ನಿಮ್ಮ ಕೆಲಸಗಳಿಗೆ ಆ ವ್ಯಕ್ತಿಯಿಂದನೇ ಅಡೆತಡೆಗಳಾಗ್ತಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಹಾಗೂ ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ ನಿಮ್ಮ ಒಂದು ಏನು ಕೆಲಸಗಳಾಗಬೇಕಾಗಿದೆ. ಹಾಗೂ ನಿಮಗೆ ಯಾರ ಮೇಲೆ ಡೌಟ್ಸ್ ಇದೆ ಆ ವ್ಯಕ್ತಿಗಳು ನಿಮ್ಮಿಂದ ಹಾಗೂ ನೀವು ಆ ವ್ಯಕ್ತಿಯಿಂದ ದೂರ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವು ಯಾರನ್ನು ನಂಬಿದ್ದೀರಾ ಆ ವ್ಯಕ್ತಿಗಳಿಂದನೇ ಹೆಚ್ಚಿನ ಒಂದು ಅಡೆತಡೆಗಳಾಗ್ತಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಪಾಯಲ್ ನಂಬರ್ 2 ಎಸ್, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ ಅದರಿಂದ ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಜೊತೆಗೆ ಈ ಒಂದು ವೀಕಲ್ಲಿ ಹೆಚ್ಚು ನಿಮಗೆ ಟಯರ್ಡ್ನೆಸ್ ಅನ್ನಿಸ್ತದೆ. ನಿಮ್ಮ ಕೆಲಸದ ಒತ್ತಡದಿಂದ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತದೆ, ಅದರಿಂದ ಕೂಡ ನಿಮಗೆ ರಿಲೀಸ್ ಆಗುತ್ತೆ. ಏನು ನಿಮ್ಮ ಒಂದು ಕೆಲಸದ ವಿಚಾರವಾಗಿ, ಪ್ರಮೋಷನ್ ವಿಚಾರವಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅದರಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಹೊಸ ವ್ಯಕ್ತಿನ ನೀವು ಭೇಟಿ ಮಾಡ್ತಿದ್ದೀರಾ ನಿಮ್ಮ ಕೆಲಸದ ವೃತ್ತಿಯಲ್ಲಿ. ಇನ್ನಷ್ಟು ಅವರಿಂದ ನಿಮಗೆ ಎಂಕರೇಜ್ಮೆಂಟ್ ಸಿಗ್ತಿದೆ, ಇನ್ನಷ್ಟು ಅವರಿಂದ ಹೆಲ್ಪ್ ಆಗ್ತಿದೆ ನಿಮ್ಮ ಲೈಫಿಗೆ. ಪಾಯಲ್ ನಂಬರ್ 2 ಎಸ್, ನೀವಿರೋ ಮಾಡ್ತಿರೋ ಕೆಲಸದಲ್ಲೂ ಕೂಡ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಚೇಂಜಸ್ ಸಿಗ್ತಿದೆ. ಪಾಯಲ್ ನಂಬರ್ 2 ಎಸ್, ಒಂದು ಸ್ಟ್ರಾಂಗ್ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ. ಏನೋ ಒಂದು ಕಸಿ ಬಿಸಿ ಅನ್ನಿಸ್ತಿದೆ. ನಾನು ಆಗಲೇ ಹೇಳಿದಾಗೆ ಒಂದು ರೀತಿ ಚಂಚಲತೆ ಮೈಂಡ್ ಆಗಿದೆ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 2 ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋದು ನಿಮಗೆ ಹೆಚ್ಚಿನ ಒಂದು ಟೆನ್ಷನ್ ಆಗಿದೆ. ಖಂಡಿತ ನಿಮ್ಮ ಹಿರಿಯರ ಆಶೀರ್ವಾದದಿಂದ, ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ 88 ನಂಬರ್ಸ್ ಕೂಡ ನೀವು ವಾಚ್ ಮಾಡ್ತಿದ್ದೀರಾ. ಆ ಮೆಸೇಜಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಆ ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು, ಆ ನಂಬರ್ ಮೆಸೇಜಸ್ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು, ಏಂಜಲ್ ನಂಬರ್ಸ್. ಎಸ್, ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ಪ್ರಾಬ್ಲಮ್ಸಿಂದ ನೀವು ಈಚೆ ಬರ್ತಿದ್ದೀರಾ. ಈ ಒಂದು ವೀಕಲ್ಲಿ
ಖಂಡಿತ ನಿಮ್ಮ ಒಂದು ಮಕ್ಕಳ ಆರೋಗ್ಯದಲ್ಲಿ ಆಗಿರಬಹುದು, ಅವರ ಎಜುಕೇಷನ್, ಅವರ ಒಂದು ಕೆಲಸದಲ್ಲಿ ಏನು ನೀವು ಚೇಂಜಸ್ನ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅವರ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ಖಂಡಿತ ಈ ಒಂದು ವೀಕಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹಾಗೂ ನೀವು ಏನಾದರೂ ಅರಿಕೆನ ಮಾಡಿದರೆ ಅರಿಕೆ ಪೂಜೆನ ಕೂಡ ನೀವು ನಿಮ್ಮ ಒಂದು ದೇವರಿಗೆ ಸಲ್ಲಿಸ್ತಿದ್ದೀರಾ. ನೀವು ನಂಬಿರುವಂತಹ ದೇವರಿಗೆ ಏನಾದರೂ ಅರಿಕೆನ ಮಾಡಿರಬಹುದು, ನಿಮ್ಮ ಕುಲ ದೇವರಿಗೆ, ನಿಮ್ಮ ಮನೆಯ ದೇವರಿಗೆ ಏನಾದರೂ ಅರಿಕೆನ ಮಾಡ್ಕೊಂಡಿದ್ರೆ ಅದು ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಸುತ್ತ ಇರುವ ಜನಗಳು ನಾ ಆಗಲೇ ಹೇಳಿದಾಗೆ ಒಂದು ರೀತಿ ನಿಮ್ಮನ್ನು ದ್ವೇಷಿಸ್ತಿದ್ದಾರೆ. ಒಳಗಡೆ ಈಚೆಗಡೆ ನಿಮ್ಮನ್ನು ತುಂಬಾ ಇಷ್ಟಪಡೋ ರೀತಿ ನಿಮ್ಮ ಕಣ್ಮುಂದೆ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮೇಲಿರುವಂತಹ ಒಂದು ರೀತಿ ಕೋಪ ಇರಬಹುದು. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದಿಷ್ಟು ದ್ವೇಷ ಇದೆ, ಒಂದಿಷ್ಟು ಕೋಪ ಇದೆ. ನೀವು ಎಲ್ಲರ ಮುಂದೆ ಹೈಲೈಟೆಡ್ ಆಗಿ ಕಾಣಿಸ್ತಿದ್ದೀರಾ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರಬಹುದು. ನೀವು ಯಾರನ್ನ ತುಂಬ ಒಳ್ಳೆಯವರು ಅಂತ ನಂಬಿದ್ದೀರಾ, ಆ ವ್ಯಕ್ತಿಗಳ ಮನಸ್ಸಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ಆಲೋಚನೆ ಬೇರೆ ರೀತಿಯಾದ ಆಗಿದೆ. ಅದನ್ನು ನಿಮಗೆ ಈ ಒಂದು ವೀಕಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಯಾರು ಸರಿ ಆ್ಯಂಡ್ ಯಾರು ತಪ್ಪು, ಯಾರು ನಿಮ್ಮವರು ಆ್ಯಂಡ್ ಯಾರು ನಿಮ್ಮವರಲ್ಲ ಅನ್ನೋದು ನಿಮಗೆ ಹೆಚ್ಚಾಗಿ ಗೊತ್ತಾಗ್ತದೆ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರು ಮೂರನೇ ವ್ಯಕ್ತಿ ಎಂಟರ್ ಆಗಿದ್ದಾರೆ, ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಎಂಟರ್ ಆಗಿದ್ದಾರೆ, ಅವರು ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಕಸಿಬಿಸಿ ಅನ್ನಿಸ್ತಿರಬಹುದು, ಬಹಳಷ್ಟು ಗೊಂದಲತೆ ಇರಬಹುದು, ಬಹಳಷ್ಟು ಜಗಳಗಳಾಗ್ತಿರಬಹುದು, ಮನಸ್ತಾಪಗಳಾಗ್ತಿರಬಹುದು, ತುಂಬಾ ಟೆನ್ಷನ್, ಕಿರಿಕಿರಿ ಅನ್ನಿಸ್ತದೆ. ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ರಿಲೀಸ್ ಸಿಗ್ತದೆ. ಪಾಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನೀವು ಪೂರಿ ಜಗನ್ನಾಥರ ದರ್ಶನ ಕೂಡ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಕೋರ್ಟ್ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದು ಅದಿನ್ನೂ ಇತ್ಯರ್ಥ ಆಗಿಲ್ಲ, ನಿಮಗೆ ಇನ್ನಷ್ಟು ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಾಗಿದ್ದು, ಹಾಗೂ ಅದಿನ್ನೂ ನಿಮ್ಮ ಕೆಲಸಗಳು ಪೆಂಡಿಂಗಲ್ಲೇ ಉಳಿದಿದ್ರೆ ಈ ಒಂದು ವೀಕಲ್ಲಿ ಅದಕ್ಕೆ ಇನ್ನಷ್ಟು ನಿಮಗೆ ನ್ಯಾಯ ದೊರಕ್ತದೆ. ಹಾಗೂ ಇನ್ನಷ್ಟು ಸತ್ಯಗಳನ್ನ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ನಿಮ್ಮ ಪೂರ್ವಜರರು ಇನ್ನಷ್ಟು ಸತ್ಯಗಳನ್ನು ನಿಮಗೆ ತೋರಿಸ್ಕೊಡ್ತಿದ್ದಾರೆ. ಹಾಗೂ ಅದನ್ನು ನೀವು ಗಮನ ಕೊಟ್ಟು ನೋಡಬೇಕಾಗಿದೆ. ಪಾಯಿಂಟ್ ನಂಬರ್ 2. ಏನು ಒಂದು ಟವರ್ ಕಾರ್ಡ್ ಬಂದಿದೆ, ಒಂದು ಬ್ಲಾಸ್ಟಿಂಗ್, ಏನು ಸತ್ಯಗಳು ಬೇಕಾಗಿದೆ ನಿಮಗೆ ಅದು ನಿಮ್ಮ ಕಣ್ಮುಂದೆ ಕಾಣಿಸ್ತದೆ. ಯಾವುದನ್ನು ನೀವು ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡು ಬರಬೇಕು ಅಂತ ಅಂದ್ಕೊತಿದ್ದೀರಾ, ಅದು ಬ್ಯಾಲೆನ್ಸಿಂಗ್ ಆಗಿ ನಿಮಗೆ ತೊಗೊಂಡು ಬರೋಕ್ಕಾಗ್ತಿಲ್ಲ. ಈ ಒಂದು ವೀಕಲ್ಲಿ ಅದನ್ನು ನೀವು ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡು ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ನಿಮಗೆ ತಿಳ್ಕೊಳ್ಬೇಕಾಗಿರುವಂತಹ ಸತ್ಯಗಳನ್ನು ನೀವು ತಿಳ್ಕೊಳ್ತಿದ್ದೀರಾ. ಜೊತೆಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇದೆ, ನಿಮಗೆ ಹೆಚ್ಚು ಪ್ರೀತಿ ಗೌರವ ಸಿಗ್ತಿಲ್ಲ ಅಂತ ನೀವು ಬೇಸರ ಆಗಿದ್ದರೆ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರೀತಿ ರೆಸ್ಪೆಕ್ಟ್ ಸಿಗ್ತಿದೆ. ನೀವು ಅವ್ರಿಗಿನ್ನ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ, ಅವ್ರಿಗಿನ್ನ ಚೆನ್ನಾಗಿ ನೀವು ಕೆಲಸ ಮಾಡ್ತಿದ್ದೀರಾ. ಬಟ್ ನಿಮ್ಗಿನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ಹಾಗೂ ನಿಮಗೆ ಹೆಚ್ಚಿನ ಒತ್ತಡ ಇದೆ ಅಂತ ನೀವೇನು ಟೆನ್ಷನ್ ಆಗಿದ್ದೀರಾ, ಯಾಕೆ ನನಗೆ ಇಷ್ಟು ನೋವು ಅಂತ ನೀವೇ ತುಂಬ ನೋವು ಪಡ್ತಿದ್ದೀರಾ. ಅದರಿಂದ ನಿಮಗೆ ಈಸಿಯಾಗಿ ಈ ಒಂದು ವೀಕಲ್ಲಿ ದಾರಿ ಸಿಗ್ತದೆ. ಸಮ್ ಬ್ಲಾಕೇಜಸ್ ಆಗಿದೆ ನಿಮ್ಮ ಕೆಲಸದಲ್ಲಿ ವಿಚಾರವಾಗಿ, ಹಾಗೂ ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿ ಸರೌಂಡಿಂಗಲ್ಲಿ ನಿಮಗೆ ಸ್ವಲ್ಪ ಕಸಿಬಿಸಿ ಅನ್ನಿಸ್ತಿರಬಹುದು ನಿಮ್ಮ ಕೆಲಸಗಳಲ್ಲಿ. ಹಾಗೂ ನೀವು ತಗೊಳ್ತಾ ಇರೋ ಡಿಸಿಷನ್ಸಲ್ಲಿ ಒಂದು ರೀತಿ ಯಾಕೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇರ್ಬೋದು, ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹಾಗೂ ಏನಾದರೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇನ್ನಷ್ಟು ಸತ್ಯನ ತಿಳ್ಕೊಳ್ಬೇಕು ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಅಂತ ನೀವೇನಾದ್ರು ವೆಯ್ಟ್ ಮಾಡ್ತಿದ್ರೆ, ಆ ವ್ಯಕ್ತಿ ಬಗ್ಗೆ ನೀವು ಇನ್ನಷ್ಟು ಕ್ಲಾರಿಟಿ ಇಲ್ಲ, ನನಗೆ ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಖಂಡಿತ ಆ ವ್ಯಕ್ತಿಯ ಒಂದು ವಿಚಾರ ನಿಮಗೆ ತಿಳಿತಿದೆ ಈ ಒಂದು ವೀಕಲ್ಲಿ. ಆ್ಯಂಡ್ ತುಂಬ ನೀವು ಮನಸ್ಸಲ್ಲಿ ಇಷ್ಟಪಟ್ಟಿರೋ ಪರ್ಸನ್ನಿಂದ ನಿಮಗೆ ಇನ್ನಷ್ಟು ಸತ್ಯ ಕೂಡ ಹೊರಗಡೆ ಬೀಳ್ತಿದೆ, ಹಾಗೂ ಅವರಿಂದ ನಿಮಗೆ ಸಂತೋಷನೂ ಆಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಯಾರು ನಿಮ್ಮ ಲೈಫಿಂದ ದೂರ ಹೋಗಿದ್ದಾರೆ
ಆ ವ್ಯಕ್ತಿ ಬಗ್ಗೆ ನೆನೆಸ್ಕೊತ ತುಂಬ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅನ್ನೋ ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬಂದಷ್ಟು ಇನ್ನಷ್ಟು ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಸ್ವಲ್ಪ ಬ್ಲಾಕೇಜಸ್ ಆಗ್ತಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬ್ಲಾಕ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನೀವು ರಿಮೂವ್ ಮಾಡ್ತಿದ್ದೀರಾ. ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕಿದೆ ಆ್ಯಂಡ್ ಹೊರಗಡೆ ಬರ್ತಿದ್ದೀರಾ ಕೂಡ. ತುಂಬ ವರ್ಕೌಟ್ ಮಾಡ್ತಿದ್ದೀರಾ, ತುಂಬ ಶ್ರಮ ಪಡ್ತಿದ್ದೀರಾ. ನೀವು ತುಂಬ ಶ್ರಮಜೀವಿ. ಹಾಗೂ ನೀವು ಪ್ರೀತಿ ಕೊಟ್ಟರೆ ಪ್ರೀತಿ ಕೊಡ್ತೀರಾ, ದ್ವೇಷ ಮಾಡಿದ್ರೆ ದ್ವೇಷ ಮಾಡ್ತೀರಾ. ಆ್ಯಂಡ್ ಯಾವುದನ್ನು ನಿಮ್ಮ ಮನಸ್ಸಿಗೆ ಫಾಸ್ಟಾಗಿ ತೊಗೊಳ್ಳೋದಿಲ್ಲ. ತೊಗೊಂಡ್ರು ಅದನ್ನು ತುಂಬ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಫಾಸ್ಟಾಗಿ ಅದನ್ನು ಈಚೆ ಹಾಕ್ಬಿಡ್ತೀರಾ. ಪ್ಯಾನ್ ನಂಬರ್ 2. ಎಸ್, ನಿಮ್ಮ ಮನಸ್ಸಿಗೆ ನೋವಾಗಿದೆ. ನಿಮ್ಮ ಕುಟುಂಬದ ಸದಸ್ಯರಿಗೆ ನಿಮ್ಮಿಂದ ಸ್ವಲ್ಪ ಯಾಕೋ ಒಂದು ರೀತಿ ನಿಮ್ಮ ವಾತಾವರಣ ನಿಮಗೆ ಸರಿ ಅನ್ನಿಸ್ತಾ ಇರಬಹುದು, ಸಮಾಧಾನ ಅನ್ನಿಸ್ತಾ ಇರಬಹುದು. ನಿಮ್ಮ ಒಂದು ಟೈಮಿಂಗ್ ಏನು ನಿಮ್ಮ ಫ್ಯಾಮಿಲಿಗೆ ಕೊಡೋಕ್ಕಾಗ್ತಿಲ್ಲ. ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಟೈಮಿಂಗ್ ನಿಮ್ಮ ಫ್ಯಾಮಿಲಿಗೆ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಹಿರಿಯರ ವ್ಯಕ್ತಿಗಳಿಂದ ನಿಮಗೆ ಇನ್ನಷ್ಟು ಸತ್ಯಗಳು ನಿಮಗೆ ಹೊರಗಡೆ ಬರ್ತಿದೆ. ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಆ ವ್ಯಕ್ತಿ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ. ಹಾಗೂ ಅದರಿಂದ ನಿಮ್ಮ ಲೈಫಿಗೆ ಆಗಿರೋ ಬ್ಲಾಕೇಜಸ್ ಕೂಡ ರಿಮೂವ್ ಆಗ್ತಿದೆ. ಪ್ಯಾನ್ ನಂಬರ್ 2. ಎಸ್, ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಇರುವಂತಹ ನೋವನ್ನು ಈಚೆ ಹಾಕೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ನಿಮ್ಮ ಶತ್ರುಗಳಿಗೆ ವಿರುದ್ಧವಾಗಿ ಏನು ಅವ್ರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅದು ವಾಪಸ್ ರಿವೆಂಜ್ ತಗೊಳ್ಳೋ ಟೈಮಿಂಗ್ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಏನು ನಿಮ್ಮ ದಾಂಪತ್ಯ ಜೀವನದಲ್ಲಿ 3ನೇ ವ್ಯಕ್ತಿಯಿಂದ ನಿಮಗೆ ನೆಗೆಟಿವಿಟಿ ಆಗಿದೆ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಂದನೇ ನಿಮಗೆ ಫ್ಯಾಮಿಲಿಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟಿ ಆಗಿದೆ, ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಸೊ ಈ ಒಂದು ವೀಕಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಈ ಒಂದು ನೆಗೆಟಿವಿಟೀಸಿಂದ ಕ್ಲೆನ್ಸ್ ಆಗ್ತಿದ್ದೀರಾ. ಹಾಗೂ ಯಾವುದಾದ್ರೂ ಬೀದಿ ನಾಯಿಗಳಿಗೆ ನಿಮ್ಮ ಕೈ ಹಸ್ತದಿಂದ ಏನಾದರೂ ತಿನ್ನಲಿಕ್ಕೆ ಕೊಡಿ. ಬಿಸ್ಕೆಟ್ಸ್ ಆಗಿರಬಹುದು, ಏನಾದರೂ ಅದಕ್ಕೆ ತಿನ್ನಲಿಕ್ಕೆ ಕೊಡಿ. ಖಂಡಿತ ನಿಮ್ಮ ಒಂದು ಚಂಚಲತೆ ಮೈಂಡ್ ಆಗಿರಬಹುದು, ನಿಮ್ಗೆ ಯಾವುದು ದಾರಿ ಸಿಗ್ತಿಲ್ಲ. ಸೊ ಸಾಯಿಬಾಬಾ ನಿಮಗೆ ಆ ದಾರಿನ ತೋರಿಸ್ಕೊಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಪ್ಯಾನ್ ನಂಬರ್ 2. ಆ್ಯಂಡ್ ಇಷ್ಟು ದಿವಸ ನಂತರ ಯಾರು ನಿಮ್ಮ ಜೊತೆ ಮಾತನ್ನು ಬಿಟ್ಟಿದ್ರು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಮಾತಾಡಲಿಕ್ಕೆ ಬರ್ತಿದ್ದಾರೆ. ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಶಾರದಾಂಬೆಯ ಆಶೀರ್ವಾದನ ಪಡ್ಕೋತಿದ್ದೀರಾ. ಪ್ಯಾನ್ ನಂಬರ್ 2. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಸಂಗೀತ ಅಭ್ಯಾಸನ ಕೂಡ ಮಾಡಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಸ್ವಲ್ಪ ಶಾಂತಿ ಕೂಡ ಮಾಡಿಸ್ತಿದ್ದೀರಾ. ಸ್ವಲ್ಪ ನಿಮ್ಮ ಒಂದು ಹಿರಿಯರಾಗಿರ್ಬಹುದು, ಪೂರ್ವಜರಾಗಿರಬಹುದು, ಸರ್ಬಕ್ಕೇನಾದರೂ ಸಮಸ್ಯೆಗಳನ್ನ ಮಾಡಿದರೆ ಆ ದೋಷದಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಆಗ್ತಿರ್ಬಹುದು. ನಿಮ್ಮ ಕೆಲಸಗಳು ಪೆಂಡಿಂಗ್ ಆಗ್ತಿರ್ಬಹುದು, ನಿಮ್ಮ ಮ್ಯಾರೇಜ್ ಸೆಟ್ ಆಗದೆ ಇರಬಹುದು. ಅದನ್ನು ಕೂಡ ನೀವು ಈ ಒಂದು ವೀಕಲ್ಲಿ ಕ್ಲೆನ್ಸ್ನ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 2. ಎಸ್, ನಿಮ್ಮ ಕಾಲಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಏನು ನಿಮಗೆ ನೀವು ನಡೆಯೋ ದಾರಿಯಲ್ಲಿ ಯಾವುದಾದ್ರೂ ದೃಷ್ಟಿ ದಾಟೆಗಳನ್ನು ನೀವು ದಾಟಬಹುದು, ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಗಳಾಗಬಹುದು. ಅದ್ರ ಬಗ್ಗೆನೂ ಗಮನ ಕೊಡಿ. ತುಂಬಾ ಪ್ರೊಟೆಕ್ಷನ್ನಲ್ಲಿ ಇದ್ದೀರಾ ನೀವು. ಆ್ಯಂಡ್ ಭೂ ವರಾಹಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದೆ. ನೀವೇನಾದರೂ ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನೆ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಹೊಸ ಜಾಬ್ ವಿಚಾರವಾಗಿ, ನಿಮಗೆ ಜಾಬ್ ಸಿಗಬೇಕು ಅಂತ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತದೆ. ನೀವೇನಾದರೂ ಜಾಬ್ಗೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದರೆ, ಎಕ್ಸಾಮ್ಸ್ನ ಬರೆದು ಅಟೆಂಡ್ ಮಾಡಿದ್ದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಒಂದು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಪ್ಯಾನ್ ನಂಬರ್ 2. ಎಸ್, ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ರಾಶಿಗೆ ಸಂಬಂಧಪಟ್ಟಾಗೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗೆ ರಾಶಿಕಲ್ನ ಕೂಡ ನೀವು ರಿಂಗ್ನ ಕೂಡ ಹಾಕೊಳ್ತಿದ್ದೀರಾ. ಅದರಿಂದ ಕೂಡ ನಿಮಗೆ ಇನ್ನಷ್ಟು ಚೇಂಜಸ್ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2. ಎಸ್, 7th ಚಕ್ರ ಹಾಗೂ 1st ಚಕ್ರ ಬ್ಲಾಕೇಜಸ್ ಇದೆ. ತುಂಬಾ ಮನಸ್ಸಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಸ್ಟ್ರಕ್ ಅನ್ನಿಸ್ತಿದೆ. ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಖಂಡಿತ ಆ ಚಕ್ರ ಮೆಡಿಟೇಷನ್ ಮಾಡಿ. ಎಸ್, ಎಲ್ಲಿ ಈ ಒಂದು ವೀಕಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಸಡನ್ನಾಗಿ ನಿಮಗೆ ಟ್ರಾವೆಲ್
ಅಂತ ಈ ಒಂದು ವೀಕಲ್ಲಿ ಸಡನ್ನಾಗಿ ನೀವು ಟ್ರಾವೆಲ್ ಮಾಡ್ತಿದ್ದೀರಿ. ಈ ಒಂದು ವೀಕಲ್ಲಿ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 2, ನಿಮಗೆ ಹೆಚ್ಚಿನ ಒಂದು ರಕ್ಷಣೆ ಇದೆ. ಹಾಗೂ ಯಾರಾದರೂ ನಿಮಗೆ ಗಿಫ್ಟನ್ನು ಕೊಟ್ಟರೆ ಆ ಗಿಫ್ಟಿಂದ ನಿಮಗೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಆದಂತಹ ವಾತಾವರಣಗಳಾಗಬಹುದು. ಅದು ಅವರ ಒಳ್ಳೆಯ ಉದ್ದೇಶದಾಗಿ ಕೊಟ್ಟಿದ್ರು, ಅದು ಸ್ವಲ್ಪ ನಿಮಗೆ ಎಫೆಕ್ಟ್ ಆಗಬಹುದು. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಶಿವಲಿಂಗನೂ ಕೂಡ ತೊಗೊಂಡು ಬರ್ತಿದ್ದೀರಾ, ಅದಕ್ಕೆ ಹೆಚ್ಚಿನ ಪೂಜೆನ ಮಾಡ್ತಿದ್ದೀರಾ. ಆ್ಯಂಡ್ ನಿಮಗೆ ಏನೋ ಒಂದು ಅಲಾರಮ್ ಕೂಡ ಸಿಗ್ತಿದೆ, ಆ ಮೆಸೇಜ್ ಕೂಡ ಸಿಗ್ತಿದೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಯಾವುದೋ ಅಮೌಂಟ್ ನಿಮಗೆ ಬರಬೇಕಾಗಿದೆ ನಿಮ್ಮ ಪೂರ್ವಜರ ಆಸ್ತಿ ವಿಚಾರವಾಗಿ ಹಾಗೂ ಕೋರ್ಟ್ ವಿಚಾರವಾಗಿ, ಆ ಅಮೌಂಟ್ ಕೂಡ ನಿಮಗೆ ವಾಪಸ್ ಸಿಗ್ತಿದೆ. ಅಥವಾ ನೀವೇನಾದರೂ ಚೀಟಿ ಹಾಕಿ ಅದು ಏನಾದರೂ ಮೋಸ ಹೋಗಿದ್ರೆ ಅದು ಕೂಡ ನಿಮ್ಮ ಕೈಗೆ ವಾಪಸ್ ಸೇರ್ತಿದೆ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ವಿಶೇಷವಾದಂತಹ ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತೀರಾ, ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹೆಚ್ಚು ಭಗವದ್ಗೀತೆ ಬುಕ್ಸಸ್ನ ನೀವು ಒಂದು ವೀಕಲ್ಲಿ ಓದ್ತಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಎಸ್, ವಿಷ್ಣು ಸಹಸ್ರನಾಮನ ನೀವು ಈ ಒಂದು ವೀಕಲ್ಲಿ ಪಠನೆ ಮಾಡಿ, ಸಾಧ್ಯ ಆದರೆ ಅದನ್ನು ಆದಷ್ಟು ಕೇಳಿ. ಇನ್ನಷ್ಟು ನಿಮ್ಮ ಒಂದು ಮನಸ್ಸಿಗೆ ಏನು ಭಯ ಆತಂಕಗಳಿದೆ, ಚಂಚಲತೆ ಇದೆ, ಅದು ಕೂಡ ನಿವಾರಣೆ ಆಗ್ತಿದೆ. ಎಸ್, ತುಂಬ ನಿಮ್ಮ ಡ್ರೀಮ್ಸ್ ಏನು ನೀವು ಕಾಣ್ತಿದ್ದೀರಾ, ಅದಕ್ಕೆ ಈ ಒಂದು ವೀಕ್ ಒಂದು ಸ್ಟೆಪ್ಪನ್ನು ಮುಂದೆ ತೊಗೊಂಡು ಹೋಗ್ತಿದ್ದೀರಾ. ಖಂಡಿತ ಸಕ್ಸಸ್ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2. ಎಸ್, ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ನಿಮ್ಮ ಗುರುಗಳಿಂದ ಹಾಗೂ ನಿಮ್ಮ ತಾಯಿ ತಂದೆಯಿಂದ ನಿಮಗೇನೋ ಒಂದು ಉಡುಗೊರೆ ಕೂಡ ಸಿಗ್ತಿದೆ. ಹಾಗೂ ಅವ್ರು ಹೇಳೋ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ ಪಾಯಲ್ ನಂಬರ್ 2. ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಹಾಗೂ ನೀವೇನು ಹೊಸ ಸ್ಟೆಪ್ಸನ್ನ ನಿಮ್ಮ ಲೈಫಲ್ಲಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಹೊಸ ಡಿಸಿಷನ್ಸ್ ತೊಗೋತಿದ್ದೀರಾ, ಹೊಸದಾಗಿ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಅದರಲ್ಲಿ ವಿಘ್ನಗಳಿದೆ, ಆ ವಿಘ್ನ ವಿನಾಯಕ ಅದನ್ನೆಲ್ಲವೂ ತೆಗೆದುಹಾಕ್ತಿದ್ದಾರೆ. ವಿಘ್ನೇಶ್ವರಂಗೆ ನೀವೇನಾದರೂ ಅರಿಕೆನ ಮಾಡ್ಕೊಂಡಿದ್ರೆ ಮೋದಕ ಆಗಿರಬಹುದು, ಹಾಗೂ ಏನಾದರೂ ನೀವು ಅರಿಕೆನ ಮಾಡಿದರೆ ಅದು ಕೂಡ ನೀವು ತೀರಿಸ್ತಿದ್ದೀರಾ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2. ಎಸ್, ಭೂಮಿಗೆ ಸಂಬಂಧಪಟ್ಟಾಗಿ ಹೊಸ ಸ್ವಂತ ಭೂಮಿನ ನೀವೇನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ವಂತ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಯಾರ ಒಂದು ದೃಷ್ಟಿ ಆಗಿತ್ತು, ಆ ದೃಷ್ಟಿಯಿಂದ ನಿಮಗೆ ನಿವಾರಣೆ ಆಗ್ತಿದೆ ಈ ಒಂದು ವೀಕಲ್ಲಿ, ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ ಪಾಯಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನೀವು ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಚೇಂಜಸ್ ನಿಮಗೆ ಸಿಗ್ತಿದೆ ಪಾಯಲ್ ನಂಬರ್ 2. ಎಸ್, ನಿಮ್ಮ ಜಮೀನಲ್ಲಾಗಿರಬಹುದು, ನಿಮ್ಮ ತೋಟದಲ್ಲಾಗಿರಬಹುದು, ಅಥವಾ ನೀವೇನಾದರೂ ತೆಂಗಿನ ಮರನ ನೆಟ್ಟಿರಬಹುದು ನಿಮ್ಮ ತೋಟದಲ್ಲಿ, ಅಲ್ಲಿ ಯಾವುದಾದ್ರೂ ನಿಮಗೆ ದೈವದ ಒಂದು ವಸ್ತುಗಳು ನಿಮಗೆ ಕಣ್ಣಿಗೆ ಕಾಣಬಹುದು. ಅದರಿಂದ ನಿಮ್ಮ ಭೂಮಿಯಲ್ಲಿ ಏನು ಬೆಳೆ ಬೆಳೀತಿದ್ದೀರಾ, ಇನ್ನಷ್ಟು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ಇನ್ನಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹಾಗೂ ಆ ಒಂದು ನಿಮ್ಮ ಒಂದು ಭೂಮಿಯಲ್ಲಿ ಆ ದೈವದ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಆ ವಸ್ತುನ ನಿಮ್ಮ ಒಂದು ಭೂಮಿಯಲ್ಲಿ ಇಟ್ಟು ಪೂಜೆನ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಶ್ರೇಯಸ್ಸು ಹಾಗೂ ಇನ್ನಷ್ಟು ನಿಮಗೆ ಚೇಂಜಸ್ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಎಸ್, ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಹೆಚ್ಚು ಏಂಜಲ್ಸ್ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ, ಏನು ನಿಮ್ಮ ಕೀ ಲಾಕ್ ಆಗಿತ್ತು ಆ್ಯಂಡ್ ಏನು ನೀವು ಆನ್ಸರ್ ನಿಮಗೆ ಬೇಕಾಗಿದೆ ಅದು ಕೂಡ ನಿಮಗೆ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ಏನು ಆನ್ಸರ್ ಬೇಕಾಗಿದೆ ಹಾಗೂ ಏನು ಅಲೋನ್ನೆಸ್ ಫೀಲ್ ಮಾಡ್ತಿದ್ದೀರಾ, ಖಂಡಿತ
ಈ ಒಂದು ವೀಕಲ್ಲಿ ನೀವು ಮೌನವಾಗಿದ್ದು ಇನ್ನಷ್ಟು ಅಬ್ಸರ್ವ್ ಮಾಡಬೇಕಾಗಿದೆ. ಅದರಿಂದ ನಿಮಗೆ ಬಹಳಷ್ಟು ಉತ್ತರಗಳು ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನೀವೇನಾದರೂ ಕಬ್ಬಿಣದ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಇನ್ನಷ್ಟು ನಿಮಗೆ ಬದಲಾವಣೆಗಳಿದೆ. ಹೆಚ್ಚು ನೀವು ಈ ಒಂದು ವೀಕಲ್ಲಿ ಆದಾಯನ ನೋಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಯಾವ ಆಪರ್ಚುನಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಆಪರ್ಚುನಿಟಿ ಸಿಗ್ತಿದೆ. ಅದಕ್ಕೆ ಯಾರು ಅಡ್ಡಿ ಮಾಡಿದರೆ, ಬ್ಲಾಕೇಜಸ್ ಆಗಿದೆ, ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಹೆಲ್ಪ್ಫುಲ್ ಪೀಪಲ್ ನಿಮ್ಮ ಸರೌಂಡಿಂಗ್, ನಿಮಗೆ ಪ್ರೀತಿ ಮಾಡುವಂತಹ ಜನ ಸಿಗ್ತಿದ್ದಾರೆ. ಹಾಗೂ ಇನ್ನಷ್ಟು ನಿಮ್ಮನ್ನು ಕೇರಿಂಗ್ ಮಾಡೋದು ಹಾಗೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ಇನ್ನಷ್ಟು ಜನನ ಹಾಗೂ ಇನ್ನಷ್ಟು ಪ್ರೀತಿನ ನೀವು ಗಳಿಸಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಏಂಜಲ್ಸ್ ನಿಮಗೆ ಈ ಒಂದು ವೀಕಲ್ಲಿ ಇನ್ನಷ್ಟು ಸತ್ಯನ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ಪೈಲ್ ನಂಬರ್ 2. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಇರುವಂತಹ ವಾತಾವರಣ ಬಹಳಷ್ಟು ಚೇಂಜಸ್ ಆಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇನ್ನೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.